ಇನ್ನು ವಿದ್ಯುತ್ ದರ ಏರಿಕೆಯನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ ಸಚಿವರುಗಳು. ಜನಸಾಮಾನ್ಯರಿಗೆ ಇದರಿಂದ ತೊಂದರೆ ಆಗಲ್ಲ ಅಂತ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ TV9ಗೆ ಹೇಳಿಕೆ ಕೊಟ್ಟಿದ್ದಾರೆ. 90%ಗೂ ಹೆಚ್ಚು ಮಂದಿಗೆ ತೊಂದರೆನೇ ಇಲ್ಲ ಅಂತಿದ್ದಾರೆ ಸಚಿವ ಲಾಡ್. ಶ್ರೀಮಂತರಿಗೆ ಮಾತ್ರವೇ ದರ ಏರಿಕೆ ಸಮಸ್ಯೆ. ಇದು ಬೆಂಗಳೂರಿನಲ್ಲಿ TV9ಗೆ ಸಂತೋಷ್ ಲಾಡ್ ಕೊಟ್ಟಂತ ಹೇಳಿಕೆ. ಇಬ್ಬರು ಸಚಿವರುಗಳು ಸಮರ್ಥಿಸಿಕೊಂಡಿದ್ದಾರೆ. ವಿದ್ಯುತ್ ದರ ಜಾಸ್ತಿ ಮಾಡೋದ್ರಿಂದ ಉಚಿತವಾಗಿ ಕೊಡ್ತಾ ಇದ್ದೀವಿ, ಗೊತ್ತಲ್ಲ ತಾನೆ. ಈಗ ಕೆಲವು ಬೇರೆಯವರಿಗೆ ಯಾರು ಇದಕ್ಕೆ ಯಾರಿಲ್ಲ ಅವರಿಗೆ ಸ್ವಲ್ಪ ಜಾಸ್ತಿ ಆಗ್ತಾ ಇರ್ಬೋದೇ ವಿನಃ ಇವತ್ತು ನಾವು 85% ಜನರಿಗೆ ವಿದ್ಯುತ್ತು ಉಚಿತವಾಗಿ ಕೊಡ್ತಾ ಇದ್ದೀವಿ. ಆದ್ದರಿಂದ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ, ಜನರ ಮೇಲೇನೂ ಹೊರೆ ಆಗಲ್ಲ. ನಿಯರ್ಲಿ 90% ಜನರಿಗೆ ಹೊರೆ ಅಂತೂ ಆಗಲ್ಲ. ನಿಮ್ಗೆ ಗೊತ್ತಿದೆಯಲ್ಲ, ನಮ್ಮ ಗೃಹ ಜ್ಯೋತಿ ಕಾರ್ಯಕ್ರಮದಡಿಯಲ್ಲಿ ನಾವೇ ಫ್ರೀಯಾಗಿ ಕೊಡ್ತಾ ಇದ್ದೀವಿ ವಿದ್ಯುತ್ತು. ಜನರಿಗೆ ಹೆಂಗೆ ಹೊರೆ ಆಗುತ್ತೆ ಹೇಳಿ ನೀವು. ಅವರಿಗೆ BJP ಅವರಿಗೆ ಸಾಮಾನ್ಯ ಜ್ಞಾನವೂ ಇಲ್ಲ. ಇದು ಬೆಲೆ ಇದು ನಿಮ್ಮ ಏರಿಕೆ ಜಾಸ್ತಿ ಆಗಿರೋದ್ರಿಂದ, ದರ ಜಾಸ್ತಿ ಆಗಿದ್ದರಿಂದ ಸಾಮಾನ್ಯ ಜನರ ಮೇಲೆ ಹೊರೆ ಇಲ್ಲ. ಸ್ಟ್ಯಾಟ್ಯುಟರಿ ಬಾಡಿ ಎಲ್ಲ ಸಂದರ್ಭದಲ್ಲಿ ಏನು ಬೆಲೆ ಏರಿಕೆ ಹೇಳ್ತಾರೆ ಅದು ಸರ್ಕಾರ ಒಪ್ತದೆ ಅಲ್ವಾ. ಸೊ ಈಗ ನಾವು ಗ್ಯಾರಂಟಿ ಯೋಜನೆಯಲ್ಲಿ 200 ಯೂನಿಟ್ವರೆಗೆ ಫ್ರೀ ಕೊಡ್ತಾ ಇದ್ದೀವಿ. ಅದರ ಮೇಲೆ ನೀವು ಹೇಳ್ದಂಗೆ ಈವನ್ ಅಸ್ಯೂಮಿಂಗ್ ದಟ್ ವಿ ಆರ್ ಚಾರ್ಜಿಂಗ್ 36 ಪೈಸಾ ಪರ್ ಯೂನಿಟ್, ಬಟ್ ಇಫ್ ಯು ಸಿ ಲಾರ್ಜರ್ ಪೀಪಲ್ ದೇ ಡೋಂಟ್ ಕ್ವಾಲಿಫೈ ಟು ಪೇ ಆಲ್ಸೋ. ದ ಲಾರ್ಜರ್ ಪೀಪಲ್ ಹೂ ಆರ್ ದೇರ್ who are getting benefit up to 200 units, if they are below less than 200 units it is free for them. If I am wrong, correct me. ಮತ್ತು ಎಲ್ಲ ದೇಶ ಹಂಗೆ ತಾನೇ ಇರೋದು, ಯಾರ್ದೋ ಒಂದು ಪಾಕೆಟ್ಲಿಂದ ತೊಗೊಂಡು ಯಾರಿಗೆ ಕೊಡ್ಬೇಕು ತಾನೆ. ಮತ್ತು ದೇಶಗಳು ಹೆಂಗೆ ನಡೀತವೆ, ಅಮೇರಿಕ ಹೆಂಗೆ ನಡೀತೈತೆ, ಟ್ಯಾಕ್ಸೇಷನ್ ಮುಖಾಂತರ ನಡೀತೈತೆ. ಈ ಒಂದು ವಿ ಆರ್ ಟ್ಯಾಕ್ಸಿಂಗ್, ಬಟ್ 90% ಪೀಪಲ್ಗೆ ವಿ ಆರ್ ಬೆನಿಫಿಟಿಂಗ್ ಔಟ್ ಆಫ್ ದಿಸ್ ಟ್ಯಾಕ್ಸೇಷನ್ ಆಲ್ಸೋ, ರೈಟ್. ವೆನ್ ವಿ ಆರ್ ಗಿವಿಂಗ್ ದಿಸ್ ಗ್ಯಾರಂಟೀಸ್, ಒನ್ ಅಮಾಂಗ್ ಗ್ಯಾರಂಟೀಸ್ ಆಲ್ಸೋ ಯೂನಿಟ್ ಕರೆಂಟ್ ಫ್ರೀ ಇದೆ. ಅದ್ರ ಬಗ್ಗೆ ಮಾತಾಡಬೇಕಲ್ಲ. ಅಂದರೆ ಎಲ್ಲೋ ಒಂದು ಜಾಗದಲ್ಲಿ ಸರ್ಕಾರ ರೊಕ್ಕ ತೊಗೊಂಡ್ರು ಕೂಡ 90% ಹೆಚ್ಚು ಬಡವ್ರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮದ ಈ ರೀತಿ ಡಿಬೇಟ್ ಮಾಡ್ಬೋದಲ್ಲ ನೀವು. 36% ಇನ್ಕ್ರೀಸ್ ಆಗಿದೆ, ಒಪ್ಪೋಣ. ಎಲ್ಲ ಸರ್ಕಾರ ಅವಧಿಯಲ್ಲಿ ಇನ್ಕ್ರೀಸ್ ಆಗ್ತಾನೆ ಇದೆ. ಏನು ನಮ್ಮ ಸರ್ಕಾರ ಅವಧಿಯಲ್ಲಿ ಮಾತ್ರ ಇನ್ಕ್ರೀಸ್ ಆಗಿದೆಯಾ? ಅದನ್ನೇ ಅಲ್ಲ, ಒಂದು ನಿಮಿಷ. ನಮ್ಮ ಸರ್ಕಾರ ಅವಧಿಯಲ್ಲಿ ಯಾವುದೇ ಒಂದು ದರ ಇನ್ಕ್ರೀಸ್ ಆದ ತಕ್ಷಣ ಅದು ಗ್ಯಾರಂಟಿಗೆ ರಿಲೇಟ್ ಮಾಡ್ತಾರೆ. ಈ ರೀತಿ ಸಚಿವರೇನೋ ದರ ಏರಿಕೆಯನ್ನು ಸಮರ್ಥಿಸ್ಕೊಳ್ತಾ ಇದ್ದಾರೆ. ಆದರೆ